ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನು ಆರಂಭ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರಾ? ಕೋರಮಂಗಲ ಕಚೇರಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಆರಂಭ ಮಾಡಿದ್ದಾರೆ. ನೋಡಿ, ಈಗ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾತನಾಡ್ತಾರೆ, ಅಥವಾ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರಾ? ಕೋರಮಂಗಲ ಕಚೇರಿಯಲ್ಲಿ ನಡೆಯುತ್ತಿರುವಂತಹ ಸುದ್ದಿಗೋಷ್ಠಿ ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆ ಪತ್ರ ಬರೀತಿದ್ದಾರಂತೆ ರಾಮಲಿಂಗಾರೆಡ್ಡಿ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಪತ್ರವನ್ನ ಬರೀಬೇಕಾಗತ್ತೆ. ಆ ಪತ್ರವನ್ನ ಬರೀತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಆ ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು, ಯಾವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ರಾಜೀನಾಮೆಯನ್ನ ಕೊಡಬಹುದು? ನಿಜಕ್ಕೂ ತಮ್ಮ ಪಟ್ಟನ ಅವರು ಸಡಿಲ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವಂತಹ ನಿರ್ಧಾರದಿಂದ ನಾನು ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಖಾತೆಯನ್ನ ಬದಲಾಯಿಸ್ತಾರಾ? ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಪುತ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಇದನ್ನು ಯಾವ ರೀತಿ ನಿಭಾಯಿಸ್ತಾರೆ? ಈ ಗೊಂದಲಕ್ಕೆ ಯಾವ ರೀತಿ ತೆರೆ ಎಳಿತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಯಾರೇ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರು ಒಪ್ತಾ ಇಲ್ಲ. ನೀವೇನ್ ಮಾತನಾಡಿದ್ರಿ ಅದೇ ರೀತಿಯಾಗಿ ನಡ್ಕೊಳ್ಬೇಕಲ್ವಾ? ಏಕಾಏಕಿಯಾಗಿ ನನಗೆ ಇಷ್ಟ ಇಲ್ಲದ ಖಾತೆ ಕೊಟ್ಬಿಟ್ರೆ ನಾನು ಅದನ್ನು ಯಾವ ರೀತಿ ನಿಭಾಯಿಸಬೇಕು? ಈ ರೀತಿಯಾಗಿ ಆಕ್ರೋಶಗೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ಎರಡು ದಿನಕ್ಕೆ ಈ ರೀತಿಯಾದಂತಹ ಗೊಂದಲ, ಕೋಲಾಹಲ ತೀವ್ರಗೊಂಡು ಬಿಟ್ಟಿದೆ. ಈಗ ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನೋದೇ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಕುತೂಹಲ. ಈಗಾಗಲೇ ನೋಡಿ, ಗೊಂದಲದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಅವ್ರೇನು ಮಾತನಾಡಿದ್ರು ಅದೇ ರೀತಿಯಾಗಿ ನಡೆದುಕೊಳ್ಬೇಕಾಗಿತ್ತು. ಅಂದ್ರೆ ಈ ಬಾರಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ನಿರೀಕ್ಷೆಯಲ್ಲಿದ್ರು. ಆ ಒಂದು ಖಾತೆ ನಂಗೆ ಸಿಗುತ್ತೆ, ನಾನು ಸೂಕ್ತವಾಗಿ ನಡೆಸ್ಕೊಂಡು ಹೋಗ್ಬೇಕು ಆ ಒಂದು ಖಾತೆಯನ್ನ ಅಂತ ಹೇಳಿ ಭಾವಿಸಿದ್ರು. ಆದ್ರೆ ಅವರಿಗೆ ಅಂದ್ರೆ ನೋಡಿ, ಹಿಂದೆ ಈ ಖಾತೆ ನೀಡುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಓಕೆ, ಕೊಡ್ತೀವಿ ನಿಮಗೆ ಈ ಖಾತೆಯನ್ನ ಅಂತ ಹೇಳಿ. ಇದೀಗ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ಒಂದು ಚೂರು ಆಸಕ್ತಿ ಇಲ್ಲ ಈ ಖಾತೆಯ ಬಗ್ಗೆ. ನೇರಾನೇರವಾಗಿ ಹೇಳಿದ್ರು ಅವರು, ನನಗಂತೂ ಒಂದು ಚೂರು ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲದೆ ಖಾತೆಯನ್ನ ಹೇಗೆ ನಿಭಾಯಿಸುವುದು? ಹೀಗಾಗಿ ಖಾತೆಯನ್ನ ಬದಲಾವಣೆ ಮಾಡಬೇಕು